ಕನ್ನಡ ಶೀಘ್ರಲಿಪಿ ಪ್ರಥಮ ದರ್ಜೆ 150 ಅಕ್ಷರಗಳ ವೇಗ ಅಭ್ಯಾಸ 23. ಮಾನ್ಯ ಅಧ್ಯಕ್ಷರೇ, ಈ ದಿನ ನಮ್ಮ ಮುಂದಿಟ್ಟಿರುವ ಮಸೂದೆ ಬಗ್ಗೆ ನನ್ನ ಸ್ಪಷ್ಟ ಅಭಿಪ್ರಾಯವನ್ನು ತಿಳಿಸಲು ಇಚ್ಛೆಪಡುತ್ತೇನೆ. ಈ ಹಿಂದೆ ಇದ್ದ ಕಾಂಗ್ರೆಸ್ ಸರ್ಕಾರದವರು ಇಂತಹ ಮಸೂದೆಯನ್ನು ತಂದಿದ್ದು ಈಗ ರೈತಾಪಿ ವರ್ಗದಲ್ಲಿರತಕ್ಕ ಜನರ ಮನಸ್ಸನ್ನು ನಿಮ್ಮ ಪಕ್ಷದ ಕಡೆಗೆ ವಾಲುವಂತೆ ಮಾಡಿಕೊಳ್ಳಲು ನಾಟಕ ಮಾಡುವುದಕ್ಕೆ ಹೊರಟಿದ್ದೀರಿ. ಈ ದಿವಸ ರೈತರ ಋಣ ಪರಿಹಾರ ನೀವು ಮಾಡುವುದಾದರೂ ಹೇಗೆ? ಯಾರೋ ಯಾರಿಗೋ ಕೊಟ್ಟಿರತಕ್ಕ ಗಂಟನ್ನು ನೀವು ಕೊಡಬೇಡ ಎಂದು ಈ ದಿವಸ ಹೇಳುವುದಕ್ಕೆ ಹೊರಟಿದ್ದೀರಿ. ಇದು ನ್ಯಾಯವೇ? ನೀವು ಅವರನ್ನು ಋಣಮುಕ್ತರನ್ನಾಗಿ ಮಾಡಬೇಕಾಗಿದ್ದರೆ ಅವರು ಯಾರಿಂದ ಹಣವನ್ನು ತಂದಿದ್ದಾರೆ, ಅವರಿಗೆ ಆ ಹಣವನ್ನು ಕೊಡುವುದಕ್ಕೆ ಏನು ವ್ಯವಸ್ಥೆ ಮಾಡಿದ್ದೀರಾ? ನೀವು ಏನೇ ಇಂತಹ ಕಾನೂನುಗಳನ್ನು ಮಾಡಿದ್ದರೂ ಸಮಾಜದಲ್ಲಿ ಒಬ್ಬರು ಇನ್ನೊಬ್ಬರಲ್ಲಿ ನೆರವನ್ನು ಪಡೆಯುವುದನ್ನು ತಪ್ಪಿಸಲು ಸಾಧ್ಯವೇ ಎಂಬುದನ್ನು ಆಲೋಚನೆ ಮಾಡಬೇಕು. ದಿನ ಬೆಳಗಾದರೆ ರೈತಾಪಿ ವರ್ಗದಲ್ಲಿ ಇರತಕ್ಕ ಜನರಿಗೆ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಮನೆಗಳಲ್ಲಿ ಮಗ ಮಗಳ ಲಗ್ನ ಕಾರ್ಯಕ್ಕೆ, ಅವನಿಗೆ ಕಾಯಿಲೆ ವಗೈರಿಗಳಾದರೆ ಆಸ್ಪತ್ರೆಗೆ ಹಣ ಕೊಡುವುದಕ್ಕೆ ಸರ್ಕಾರದವರು ಏನು ವ್ಯವಸ್ಥೆ ಮಾಡಿದ್ದಾರೆ ಅದನ್ನು ಮಾಡದೆ ಇಂತಹ ಕಾನೂನನ್ನು ತಂದರೆ ಆ ವರ್ಗ ಉದ್ಧಾರವಾಗುವುದಿಲ್ಲ, ಅದು ಸರ್ವನಾಶವಾಗುತ್ತದೆ. ಆದರೆ ಸಮಾಜದಲ್ಲಿ ಈ ದಿವಸ ಯಾರು ಆ ರೈತರನ್ನು ಶೋಷಣೆ ಮಾಡುತ್ತಿದ್ದಾರೆ ಅವರನ್ನು ಬಲಿ ಹಾಕಿ ಮಾನ್ಯರೇ ತಮ್ಮ ಆದೇಶ ಮತ್ತು ಅದರೊಂದಿಗೆ ಕಳುಹಿಸಿದ 1,000 ರೂಪಾಯಿಯ ಬೇಡಿಕೆ ಹುಂಡಿ ತಲುಪಿದೆ. ನೀವು ಕೋರಿರುವಂತೆ ಪುಸ್ತಕಗಳನ್ನು ಕಳುಹಿಸಿದ್ದೇವೆ. ಅಲ್ಲದೆ ನಾವು ಅನೇಕ ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವ ಅನೇಕ ರೀತಿಯ ಪುಸ್ತಕಗಳನ್ನು ಪ್ರಕಟಿಸಿದ್ದೇವೆ. ಈಗ ಹೊಸದಾಗಿ ಆಂಗ್ಲ ಬೆರಳಚ್ಚಿನ ಪ್ರೌಢ ದರ್ಜೆ ಮತ್ತು ಪ್ರಥಮ ದರ್ಜೆ ದ್ವಿತೀಯ ಪತ್ರಿಕೆಗಳ ಪುಸ್ತಕಗಳು, ಕನ್ನಡ ಬೆರಳಚ್ಚಿನ ಪ್ರೌಢ ಮತ್ತು ಪ್ರಥಮ ದರ್ಜೆಯ ದ್ವಿತೀಯ ಪತ್ರಿಕೆ ಪುಸ್ತಕಗಳು, ಆಂಗ್ಲ ಮತ್ತು ಕನ್ನಡ ಶೀಘ್ರಲಿಪಿಯ ವೇಗ ಪತ್ರಿಕೆಗಳು, ವಿಸ್ತರಣೆ ಮತ್ತು ಸಂಕ್ಷೇಪಣೆ ಪುಸ್ತಕಗಳನ್ನು ಪ್ರಕಟಿಸುತ್ತಿದ್ದೇವೆ. ಅವುಗಳ ಬೆಲೆಪಟ್ಟಿಯನ್ನು ಈ ಪತ್ರದ ಜೊತೆಯಲ್ಲಿ ಲಗತ್ತಿಸುತ್ತಿದ್ದೇವೆ. ಇದಲ್ಲದೆ ಎಲ್ಲ ಪುಸ್ತಕಗಳ ವಿಷಯ ಈ ಪಟ್ಟಿಯನ್ನು ಸಹ ಲಗತ್ತಿಸಿದೆ. ತಮಗೆ ಬೇಕಾದ ಪುಸ್ತಕಗಳನ್ನು ತರಿಸಿಕೊಳ್ಳಬಹುದು. ತಮ್ಮ ವಿಶ್ವಾಸಿ
ಮಾನ್ಯರೇ, ನಮ್ಮ ಕಚೇರಿಯಲ್ಲಿ ಪ್ರಸ್ತುತ ಕೆಲಸ ಮಾಡುತ್ತಿದ್ದ ಬೆರಳಚ್ಚುಗಾರ್ತಿಯು ಗಳಿಕೆ ರಜೆಯ ಮೇಲೆ ಹೋಗಿರುವುದರಿಂದ ಇಲ್ಲಿಯ ಸಾಮಾನ್ಯ ಕೆಲಸ ನಿರ್ವಹಣೆಗೆ ತುಂಬ ಅಡಚಣೆ ಉಂಟಾಗಿರುತ್ತದೆ. ಆದ ಕಾರಣ ನಮ್ಮ ಕಚೇರಿಯಿಂದ ನಿಯೋಜನೆ ಮೇರೆಗೆ ವರ್ಗವಾಗಿರುವ ಬೆರಳಚ್ಚುಗಾರರನ್ನು ಆದಷ್ಟು ಜಾಗ್ರತೆ ನಮ್ಮ ಕಚೇರಿಗೆ ಕಳುಹಿಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಸದರಿ ಬೆರಳಚ್ಚುಗಾರರನ್ನು ಕರ್ತವ್ಯದಿಂದ ಬಿಡುಗಡೆ ಮಾಡುವಾಗ ಅವರ ಪ್ರಸ್ತುತ ಹಾಜರಾತಿ ತಿಂಗಳ ಪ್ರಮಾಣಪತ್ರವನ್ನು ನೀಡಬೇಕಾಗಿ ಕೋರುತ್ತೇನೆ. ಬೆರಳಚ್ಚುಗಾರರ ನಿಯೋಜನೆ ಅವಧಿಯು 1 ವರ್ಷವಾಗಿದ್ದು ಈಗ ಕೇವಲ 2 ತಿಂಗಳಷ್ಟೇ ಮುಗಿದಿರುವುದರಿಂದ ಸದರಿ ಬೆರಳಚ್ಚುಗಾರರನ್ನು ಆದಷ್ಟು ಬೇಗ ಬಿಡುಗಡೆ ಮಾಡಿ ತಮ್ಮ ಕಚೇರಿಗೆ ಕಳುಹಿಸಿಕೊಡುತ್ತೇನೆಂದು ತಮಗೆ ತಿಳಿಸಲಿಚ್ಛಿಸುತ್ತೇನೆ. ಈ ವಿಷಯದ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಕೋರುತ್ತೇನೆ. ತಮ್ಮ ವಿಶ್ವಾಸಿ